ಕುಮಾರವ್ಯಾಸ 1430ರಲ್ಲಿ ಗದುಗಿನ ಸಮೀಪದ ಕೋಳಿವಾಡದಲ್ಲಿ ಜನಿಸಿದವನು. ಗದುಗಿನ ವೀರನಾರಾಯಣನ ಪರಮ ಭಕ್ತ. ನಾನು ವ್ಯಾಸನ ಮಗ ಅಂತ ಹೇಳಿ ಆ ಗದುಗಿ ನಾರಾಯಣಪ್ಪ ಅನ್ನೋ ಹೆಸರನ್ನ ಬದಲಾಯಿಸಿಕೊಂಡವನು ಕುಮಾರವ್ಯಾಸ ಅಂತ ತನ್ನ ಅಂಕಿತವನ್ನು ಇಟ್ಕೊಂಡಿದ್ದಾನೆ. ಗದುಗೆ ವೀರನಾರಾಯಣನ ಪರಮ ಭಕ್ತ ಎಷ್ಟರ ಮಟ್ಟಿಗೆ ಅಂದ್ರೆ ನಾನು ಈ ಕಾವ್ಯವನ್ನ ಬರೀಲೇ ಇಲ್ಲ. ಆ ವ್ಯಾಸನ ಸಂಸ್ಕೃತ ಕಾವ್ಯವನ್ನ ಕನ್ನಡಕ್ಕೆ ನಾನು ಬರೆದಿಲ್ಲ, ಲಿಪಿಕಾರ ಕುಮಾರವ್ಯಾಸ ಅಷ್ಟೇ. ಕವಿ ವೀರನಾರಾಯಣ ಅಂತ ಅವನ ಬಗ್ಗೆ ಅಷ್ಟು ಹೆಮ್ಮೆಯಿಂದ ಕವಿ ಹೇಳ್ಕೊಂಡಿದ್ದಾನೆ. ಬಾವಿನಿ ಷಟ್ಪದಿಯಲ್ಲಿ ಕಾವ್ಯವನ್ನು ಬರೆದಿದ್ದಾನೆ. ಅವನಿಗೆ ಎಂತಹ ಪಾಂಡಿತ್ಯ ಇತ್ತು ಅಂದ್ರೆ ಹಲಗೆ ಬಳಪವ ಪಿಡಿಯೋದೊಂದು ಅಗ್ಗಳಿಕೆ. ಅವನಿಗೆ ಕಾವ್ಯ ಬರೆಯೋ ತಕ್ಕ ಹಲ್ಗೆನೂ ಹಿಡಿದಿಲ್ವಂತೆ, ಬಳಪಾನು ಹಿಡಿದಿಲ್ವಂತೆ. ನಮ್ಮ ತರ 100 ಸತಿ ಬರೆದು ಹೊಡೆದಾಕೆ ಎಲ್ಲ ಮಾಡೋದನ್ನ ನೋಡಿದೀವಿ. ಆದ್ರೆ ಇಷ್ಟು ದೊಡ್ಡ ಕಾವ್ಯವನ್ನ ವ್ಯಾಸನ ಸಂಸ್ಕೃತದ ಮಹಾಭಾರತವನ್ನ ಕನ್ನಡಕ್ಕೆ ಬರೆಯುವಾಗ ಅವನು ಹಲಗೆ ಹಿಡಿದಿಲ್ಲ, ಬಳಪ ಹಿಡಿದಿಲ್ಲ. ಪದವಿಟ್ಟು ಅಳುಪದೊಂದು ಹೆಗ್ಗಳಿಕೆ. ಎಲ್ಲೋ ಅವನು ಒಂದ್ಸತಿನೂ ಅಳಿಸಿಲ್ವಂತೆ. ಯಾಕೆ ಅಂದ್ರೆ ಅವರೊಳಗಡೆ ಆ ವೀರನಾರಾಯಣ ಆವಿರ್ಭವಿಸಿದ. ಆ ಎದುರಲ್ಲಿರುವಂತಹ ನದಿಯಲ್ಲಿ ಮಿಂದು ಮಡಿಯುಟ್ಟು ಒದ್ದೆ ಬಟ್ಟೆಯಲ್ಲಿ ಬಂದವನು ಆ ಕಂಬದ ಹತ್ರ ಕುತ್ಕೊಳ್ತಿದ್ದರು. ಇವತ್ತಿಗೂ ನೀವು ಗದುಗಿನ ವೀರನಾರಾಯಣನ ದೇವಸ್ಥಾನಕ್ಕೆ ಹೋದ್ರೆ ಕುಮಾರವ್ಯಾಸನ ಕಂಬ ಅಂತ ಇಂಥದ್ದೊಂದು ಕಂಬ ತೋರಿಸ್ತಾರೆ. ಅಲ್ಲಿ ಕೂತು ಆ ಕವಿ ಈ ಕಾವ್ಯವನ್ನ ಬರೆದಿದ್ದಾರೆ. ಕನ್ನಡಕ್ಕೆ ಈ ಕಾವ್ಯ ಅನುವಾದ ಆಗಿದ್ದರಿಂದ ಕರ್ನಾಟಕ ಭಾರತ ಕಥಾಮಂಜರಿ ಅಂತ ಹೆಸರಿಟ್ಟಿದ್ದಾನೆ. ಈ ಕಾವ್ಯದ ನಾಯಕ ಕೃಷ್ಣ. ಈಗ ಪಂಪನಲ್ಲಿ ತೆಗೆದುಕೊಂಡ್ರೆ ಅರ್ಜುನ ನಾಯಕ ಆಗ್ತಾನೆ, ರನ್ನನ ಕಾವ್ಯ ತೆಗೆದುಕೊಂಡ್ರೆ ಭೀಮ ನಾಯಕ ಆಗ್ತಾನೆ. ಆದ್ರೆ ಕುಮಾರವ್ಯಾಸನಲ್ಲಿ ನಾವು ನೋಡೋದು ಕೃಷ್ಣನ ಅದ್ಭುತವಾದಂತಹ ಚರಿತೆಯನ್ನ ನಾವು ನೋಡ್ತೀವಿ. ಪ್ರತಿ ಸಾಲಿನಲ್ಲೂ ಅವರು ಕೃಷ್ಣನ ಬಗ್ಗೆ ಇರುವಂತಹ ತನ್ನ ಅಭಿಮಾನವನ್ನ ವೀರನಾರಾಯಣನ ಮೂಲಕ ವ್ಯಕ್ತಪಡಿಸ್ತಾ ಅಂತಹ ಮಹಾಕಾವ್ಯ ಕುಮಾರವ್ಯಾಸನ ಕರ್ನಾಟಕ ಭಾರತ ಕಥಾಮಂಜರಿ. ಈ ಭಾರತದ ಒಂದು ಭಾಗ ಈಗಾಗಲೇ ನಿಮಗೆ ನಾವು ಅವತ್ತು ಸನ್ನಿವೇಶದಲ್ಲಿ ತಿಳಿಸಿದ್ದೀವಿ, ಗೊತ್ತಿದೆ, ನೆನಪಿದೆ ಎಲ್ರಿಗೂ ಅಂತ ಅನ್ಕೋತೀನಿ. ಸಂಧಿಗೋಸ್ಕರ ಬರ್ತಾರೆ ಅರ್ಜುನ ಮತ್ತೆ ದುರ್ಯೋಧನ. ಅಲ್ಲಿ ಸೈನ್ಯ ಒಂದು ಭಾಗ ಆಗತ್ತೆ, ಕೃಷ್ಣ ಒಂದು ಭಾಗ ಆಗತ್ತೆ. ಸೈನ್ಯ ತಗೊಂಡು ದುರ್ಯೋಧನ ಸಂತೋಷದಿಂದ ಹೊರಟೋಗ್ತಾನೆ. ಅರ್ಜುನ ಕೃಷ್ಣನೇ ನನ್ನ ಕಡೆ ಬಿರ್ಲಿ, ನನ್ನನ್ನ ಸಾಕು ಅಂತ ಅರ್ಜುನ ಕೇಳ್ಕೊಳ್ತಾನೆ. ಇದಾದ್ಮೇಲೆ ಇಡೀ ಮಹಾಭಾರತದ ಯುದ್ಧಕ್ಕೋಸ್ಕರ ಇಡೀ ಭೂಮಂಡಲ 2 ಭಾಗ ಆಗುತ್ತೆ. ಕೆಲವರೆಲ್ಲ ಕೌರವರ ಕಡೆಗೆ ಹೋಗ್ತಾರೆ, ಕೆಲವರೆಲ್ಲ ಪಾಂಡವರ ಕಡೆಗೆ ಬರ್ತಾರೆ. ಯುದ್ಧ ನಿಶ್ಚಿತ ಆಗುತ್ತೆ. ಯುದ್ಧ ಮಾಡಲೇಬೇಕು ಅಂದಾಗ ಸಂಜಯನ್ ಮೊದಲು ಕಳಿಸ್ತಾರೆ, ನೀವು ಹೇಗಾದ್ರೂ ಮಾಡಿ ಯುದ್ಧ ನಿಲ್ಲಿಸು ಅಂತ. ಅವನು ಬಂದು ಪಾಂಡವರ ಅದು ವಿರಾಟ ಪರ್ವ ಒಂದು ಬರುತ್ತಲ್ಲ, ಗೋಗ್ರಹಣ ಮಾಡ್ತಾರೆ. ಆ ಗೋಗ್ರಹಣದಲ್ಲೆಲ್ಲ ಹಸುಗಳನ್ನ ಹಿಡಿತಾರೆ. ಅವಾಗ ವನವಾಸ ಅಜ್ಞಾತವಾಸ ಮುಗಿಯುತ್ತೆ. ಅದಾದ್ಮೇಲೆ ಕೃಷ್ಣ ಸಂಧಾನ ಆಗುತ್ತೆ. ಉತ್ತರೆಗೂ ಮತ್ತು ಅಭಿಮನ್ಯುಗೂ ಮದುವೆ ಆಗುತ್ತೆ. ಮಹಾಭಾರತದಲ್ಲಿ 2 ಸತಿ ವಿಶ್ವರೂಪ ದರ್ಶನ ಆಗುತ್ತೆ. ಈಗ ನಾವು ದಿನ ಏನು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತೀವಿ ಅದು ಈ ವಿಶ್ವರೂಪದ ಸಂದರ್ಭದಲ್ಲಿ ಬರೋದಿಲ್ಲ. ಅದು ಬರೋದು ಅರ್ಜುನನಿಗೆ ಕೃಷ್ಣ ಭಗವದ್ಗೀತೆಯನ್ನು ಉಪದೇಶ ಮಾಡಾದ್ಮೇಲೆ ಭೀಷ್ಮರೊಬ್ಬರಿಗೆ ಮಾತ್ರ ಕಾಣಿಸೋದು ಆ ವಿಶ್ವರೂಪ. ಆಗ ಆ ವಿಷ್ಣು ಸಹಸ್ರನಾಮವನ್ನ ಭೀಷ್ಮರು ಹೇಳಿದ್ರು. ಇಲ್ಲಿ ವಿಶ್ವರೂಪ ದರ್ಶನದಲ್ಲಿ ನಿಮಗೊಂದು ಅಪರೂಪವಾದಂತಹ ಸನ್ನಿವೇಶವನ್ನ ಕವಿ ಕಟ್ಟಿಕೊಟ್ಟಿದ್ದಾರೆ. ಅದನ್ನು ಇವತ್ತು ನಾವು ತಿಳಿಸೋದಕ್ಕೆ ಹೊರಟಿದ್ದೀವಿ. ವರದೆ ಕಾಮರೂಪಿಣಿ
ವನಿತೆ ಅರಸನೆ ಲಕ್ಷ್ಮೀ ಕಾಂತನೆ ಕಮಲ ರಾಜೀವ ಪೀಠನ ಪಿತನ ಸುತ ಕಮಲಾಸನಾದ ಹಿರಣ್ಯಗರ್ಭನ ತಂದೆಯೇ, ಜಗತ್ತಿನಲ್ಲಿ ಪರಮ ಪವಿತ್ರನಾದವನೇ, ಸನಗಾದಿ ಸಜ್ಜನರಿಗೆ ಸಮಸ್ತ ಆನಂದವನ್ನೂ ಕೊಡುವವನೇ, ರಾವಣನನ್ನು ಸಂಹರಿಸಿದವನೇ, ನಿತ್ಯ ಈ ನೂತನವಾದಂತಹ ಮಂಗಳಕರವಾದಂತಹ ನಿನ್ನ ಚರಿತೆಯನ್ನು ಕೇಳುವುದೇ ಒಂದು ಪರಮ ಸಂತೋಷ. ಅಂತಹ ಗದುಗಿನ ವೀರ ನಾರಾಯಣನಿಗೆ ಶರಣಾಗತನಾಗಿ ನಾನು ಈ ಕಾವ್ಯವನ್ನು ಮುಂದಿಡುತ್ತಿದ್ದೇನೆ ಅಂತ ಹೇಳಿ ಗದುಗಿನ ವೀರನಾರಾಯಣನೇ ನನ್ನ ಕಾವ್ಯದ ನಾಯಕನೆಂದು ಸೂಚಿಸುತ್ತಾ ಕುಮಾರವ್ಯಾಸ ತನ್ನ ಕಾವ್ಯವನ್ನು ಮೊದಲಿಟ್ಟಿದ್ದಾರೆ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿನಗೆ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ನೆಲದೊಳರ್ಧವ ನೀಗುವುದಿಲ್ಲ, ಆ ಸ್ಥಳವನೈದನು ಮುನ್ನ ಕೊಡೆನು, ಎನ್ನಿಳೆಯ ಭಾಗವನೀಸ ಕೊಟ್ಟರೆ ನಿನ್ನ ಮೇಲಾಣೆ. ನೆಲನ ಕಡೆಯಲ್ಲಿ ಮುಳ್ಳು ಮೊನೆ ಗುಚ್ಚಳಿಪ ಧರಣಿಯ ನಿತ್ಯನಾದೊಡೆ ಬಳಿಕ ನೀ ನಗು ಹೋಗು ಕೃಷ್ಣ. ಮುಳ್ಳು ನಮೊನೆಯ ಉಚ್ಚಳಿಪ ಧರಣಿಯ ನಿತ್ಯನಾದೊಡೆ ಬಳಿಕ ನೀ ನಗು ಹೋಗು, ಕದನವ ಕೊಂಡು ಬಾ, ಕದನವ ಕೊಂಡು ಬಾ ಎಂದ. ದುರ್ಯೋಧನ, ಯಾಕಪ್ಪ ಈ ರೀತಿ ಹಠ ಮಾಡ್ತಾ ಇದೆಯಾ? ನೆಲದಲ್ಲಿ ಅರ್ಧ ಭಾಗ ಕೊಡ್ತೀಯಾ ಅಂತ ಹೇಳಿದ್ದಾನೆ ಅವರನ್ನ ವನವಾಸಕ್ಕೆ ಅಜ್ಞಾತವಾಸಕ್ಕೆಲ್ಲ ಕಳಿಸ್ದೆ. ಎಲ್ಲವನ್ನ ಮುಗಿಸಿ ಬಂದಿದ್ದಾರಲ್ಲ, ಕೊಡು, ನೆಲನ ಅರ್ಧ ಭಾಗ ಕೊಡು ಅಂದ್ರೆ ಅವನೇನ್ ಹೇಳ್ತಾನೆ? ನೆಲದ ಅರ್ಧ ಭಾಗವಲ್ಲ, ಒಂದು ಮುಳ್ಳು ಮೊನೆಯಷ್ಟು ಜಾಗವನ್ನು ನಾನು ಅವರಿಗೆ ಕೊಡಲಿಕ್ಕೆ ತಯಾರಿಲ್ಲ. ಯಾಕೆ ಕೊಡಲ್ಲ ಗೊತ್ತಾ? ನೀನು ಕಪಟ ನಾಟಕ ಸೂತ್ರಧಾರಿ. ನಾನೇನಾದ್ರೂ ಒಂದು ಇಂಚು ಜಾಗ ಅವ್ರಿಗೆ ಕೊಟ್ಬಿಟ್ರೆ ನೀನು ಬಲಿಚಕ್ರವರ್ತಿಯನ್ನ ತುಳಿದಂಗೆ ತ್ರಿವಿಕ್ರಮನಾಗ ಅವ್ರ ಜೊತೆ ಸೇರ್ಕೊಂಡು ನನಗೆ ಮೋಸ ಮಾಡ್ಬಿಡ್ತೀಯಾ? ಖಂಡಿತ ನಾನು ಅವ್ರಿಗೆ ಲಂಚ ಕೊಡೋದಿಲ್ಲ. ನೀನು ಯುದ್ಧವನ್ನೇ ತೆಗೆದುಕೊಂಡು ಬಾ ಹೋಗು, ನಾ ಖಂಡಿತ ಕೊಡಲ್ಲ. ಆದ್ರೆ ನೀನು ಯಾಕೆ ಕೃಷ್ಣ, ವಯಸ್ಸಾಯ್ತು, ಕಾಡ ತಿರುಗಾಯ್ತು, ನಿನಗೆ ಯುದ್ಧ ಮಾಡಿ ಬೇಸರ ಬಂದಿದೆ ಅಂತ ಹೇಳಿದೆ ಸಂಧಾನಕ್ಕೆ ಬಂದಾಗ. ಇಷ್ಟೆಲ್ಲ ಮಾಡಿದವನು ನಿನಗೆ ಯಾಕೆ ಬೇಕು ಈ ಗೊಡವೆ? ಹೋಗಿ ಆರಾಮಕ್ಕೆ ಸನ್ಯಾಸಿಗಳಲ್ಲೆಲ್ಲ ಸೇವೆ ಮಾಡಿಕೊಂಡು ಅರಮನೆಗೆ ಹೋಗಿ ರಷ್ಟು ತಗೋಬಾರ್ದ? ನೀನು ಯಾಕೆ ಬರ್ತಾ ಇದೆಯಾ? ನೀನು ನಮ್ಮಲ್ಲಿರುವಂತಹ ದ್ವೇಷವನ್ನೇ ಯಾಕೆ ಕಡಿಮೆ ಮಾಡ್ತಾ ಇದೆಯಾ? ಇಲ್ಲ ಇಲ್ಲ, ನಾವು ಖಂಡಿತ ನೆಲದಲ್ಲೆಲ್ಲ ಅರ್ಧ ಭಾಗವನ್ನಲ್ಲ, ಒಂದು ಮುಳ್ಳು ಮೊನೆಯಷ್ಟು ಜಾಗವನ್ನು ಸಹ ನಾನು ಕೊಡಲ್ಲ. ಕೊಟ್ರೆ ನೀನು ಬೇರೆ ತರನೇ ಅದನ್ನ ಮಾಡ್ಬಿಡ್ತೀಯ. ಆ ತರ ಕೊಟ್ಟಿದ್ದೇ ಆದ್ರೆ ನನ್ನನ್ನ ನೀನು ಮುಳುಗಿಸ್ಬಿಡ್ತೀಯ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಖಂಡಿತ ಕೊಡೋದಿಲ್ಲ ದುರ್ಯೋಧನ ಅಂತ ಹೇಳಿ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಬೇಡಪ್ಪ, ಇಷ್ಟೆಲ್ಲ ಗಲಾಟೆ, ಇಷ್ಟೆಲ್ಲ ನೀನು ತೊಂದರೆ ತಗೊಳ್ಳೋದು ಅವಶ್ಯಕತೆ ಇಲ್ಲ. ಯಾಕೆ ಗೊತ್ತಾ? ನೀನು ಈ ತರ ಯುದ್ಧ ಮಾಡಿದ್ರೆ ನಿನ್ನ ವಂಶವೇ ನಿರ್ವಂಶ ಆಗೋಗ್ಬಿಡತ್ತೆ. ಪಾಂಡವರ ಎದುರಿಗೆ ನೀನು ನಿಲ್ಲೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ನಿನ್ನ ಹೆಂಡತಿಗೆ ಬೇರೆನೇ ವಿಧವೆ ಪಟ್ಟ ಬಂದ್ಬಿಡುತ್ತೆ. ನಿನ್ನ ತಂದೆ ತಾಯಿಗಳು ಅನಾಥರಾಗೋಗ್ತಾರೆ. ಆಮೇಲೆ ಅವರು ಪಾಂಡವರ ಮನೆಯಲ್ಲಿ ಭಿಕ್ಷಕ್ಕಾಗಿ ಬರ್ಬೇಕಾಗತ್ತೆ. ಪಾಂಡವರ ದ್ವೇಷಕ್ಕವರು ಭಿಕ್ಷೆ ಹಾಕಲ್ಲಪ್ಪ. ಆಗ ನಾನೇ ನಿನ್ನ ತಂದೆ ತಾಯಿಗೆ ಭಿಕ್ಷೆ ಕೊಡ್ಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಇದೆಲ್ಲ ಬೇಕಾ? ಖಂಡಿತ ಬೇಡ ಬೇಡ ದುರ್ಯೋಧನ, ನನ್ನ ಮಾತು ಕೇಳು, ಯುದ್ಧ ಬಿಟ್ಬಿಡು, ಸಂಧಿ ಮಾಡ್ಕೊ ಅಂತ ಹೇಳ್ತಾರೆ. ಯಾವಾಗ ಕೃಷ್ಣ ಪಾಂಡವರಿಂದ ಕೌರವರಿಗೆ ಆಗುವಂತಹ ಈ ದುಸ್ಥಿತಿಯನ್ನು ತಿಳಿಸ್ತಾರೋ ಧೃತರಾಷ್ಟ್ರನಿಗೆ ಭಯ ಆಗೋಗ್ಬಿಡುತ್ತೆ. ಅಲ್ಲಿರುವಂತಹ ವಿದರ, ಭೀಷ್ಮರೆಲ್ಲರೂ ಸಹ ಬುದ್ಧಿವಾದ ಹೇಳಕ್ ಶುರು ಮಾಡ್ತಾನೆ. ಧೃತರಾಷ್ಟ್ರ ಅಂತ ಕುಕ್ಕೆ ಹೋಗ್ತಾನೆ. ಅಯ್ಯೋ, ಅವನ ಸ್ಥಿತಿಯನ್ನ ನೆನೆಸ್ಕೊಂಡೋಗಿ ಭಯ ಆಗತ್ತೆ. ಒಬ್ರಲ್ಲ ಇಬ್ರಲ್ಲ 100 ಜನ ಮಕ್ಕಳನ್ನ ಕಳ್ಕೊಂಡು ನಾನ್ ಪಾಂಡವರ ಮನೆಯಲ್ಲಿ ಭಿಕ್ಷಾ ಬೇಡಬೇಕು ಅಂತ ಕೃಷ್ಣ ಹೇಳ್ತಿದ್ದಾನಲ್ಲ, ಇದು ಯಾಕೆ ಬೇಕು ಅಂತ ಹೇಳಿ, ಮಗ ಇವ್ರು ಎಷ್ಟು ಹೇಳಿದ್ರು ನನ್ನ ಬುದ್ಧಿ ಕೇಳಲ್ಲ ಅಂತ ಹೇಳಿ ಗಾಂಧಾರಿಗೆ ಕರ್ಕೊಂಡು ಬನ್ನಿ ಅಂತ ಹೇಳ್ತಾನೆ.
ಗಾಂಧಾರಿನೂ ಬರ್ತಾಳೆ ಆ ಸ್ಥಾನಕ್ಕೆ. ಅವಳು ಬಂದು ಹೇಳ್ತಾಳೆ, ಎಂತ ಪೆದ್ದ ನೀನು, ಇಷ್ಟೆಲ್ಲ ಕೇಳ್ತಾ ಇದೆಯಲ್ಲ, ಬೇಡಪ್ಪ ಬಿಟ್ಬಿಡು ಅಂತ ಹೇಳ್ತಾಳೆ. ದುಶ್ಯಾಸನನು ಕೆಲದರ ಮನೆಗಳು ಆಲೋಚನೆಯ ಮಾಡಿದರು. ಅಂದು ಸೌಬಲ ಕರ್ಣರೊಡಗೂಡಿ ಧನುಜವೈರಿ ಕುಮಂತ್ರದಲ್ಲಿ ಬೊಪ್ಪನೊಳು ಖಾದಿಗೆ ನಿಕ್ಕಿದನು. ಕೈ ಮನದ ಕಲಿಗಳು ಕಟ್ಟಿ ಕೃಷ್ಣನನು ಕೈ ಮನದ ಕಲಿಗಳು ಕಟ್ಟಿ ಎಂದು ಗಜ ಬಲಿಸೆ. ಸಭೆಯಲ್ಲಿ ಇಷ್ಟೊಂದು ಜನ ಇಷ್ಟೊಂದು ಬುದ್ಧಿವಾದ ಹೇಳ್ತಾ ಇರೋದನ್ನು ಕೇಳಿ ದುರ್ಯೋಧನ ಒಳಗೆ ಭಯ ಶುರುವಾಗ್ಬಿಡುತ್ತೆ. ಎಲ್ಲಿ ಇವರೆಲ್ಲ ಸೇರ್ಕೊಂಡು ಬಲವಂತವಾಗಿ ನನ್ನ ಹತ್ರ ಸಂಧಿ ಮಾಡಿಸ್ತಾನೋ ಅಂತ ಅವ್ನ ಆಸ್ಥಾನ ಬಿಟ್ಕೊಂಡು ಹೋಗ್ತಾನೆ. ಅಷ್ಟರೊಳಗೆ ಇವರೆಲ್ಲ ಸೇರ್ಕೊಂಡು ಹೇಗಾದ್ರೂ ಮಾಡಿ ದುರ್ಯೋಧನನ್ನೇ ಕಟ್ಟಾಕ್ಬಿಟ್ಟು ಸಂಧಿ ಮಾಡ್ಕೊಂಡ್ಬಿಡೋಣ ಅಂತ ತೀರ್ಮಾನ ಮಾಡ್ತಾನೆ. ಅವಾಗ ದುರ್ಯೋಧನ ಆಸ್ಥಾನದಲ್ಲಿ ಇರೋದಿಲ್ಲ, ದುಶ್ಯಾಸನ ಇರ್ತಾನೆ. ಇವ್ರು ಮಾತಾಡೋದೆಲ್ಲ ಅವ್ನ ಕಿವಿಗೆ ಬಿದ್ಬಿಡುತ್ತೆ. ಓ ಅಣ್ಣನಿಗೆ ಹೆತ್ತವರೇ ಮೋಸ ಮಾಡ್ತಿದ್ದಾರೆ ಅಂತ ಹೇಳಿ ಓಡೋಗಿ ದುರ್ಯೋಧನಿಗೆ ಹೇಳ್ತಾನೆ, ಅಣ್ಣ ಹೆತ್ತವರೇ ನನ್ನ ಕೈ ಬಿಟ್ಟಿದ್ದಾರೆ, ಎಲ್ಲ ಸೇರ್ಕೊಂಡು ಕಟ್ಟಾಕ್ಬಿಟ್ಟು ನಿನ್ನನ್ನು ಕಟ್ಟಾಕಿ ಸಂಧಿ ಮಾಡ್ಕೊಂಡ್ಬಿಡ್ತಾರೆ ಕೃಷ್ಣನ ಹತ್ರ, ಏನ್ ಮಾಡೋದಣ್ಣ ಅಂತ ಹೇಳಿದಾಗ ಅವರನ್ನೆಲ್ಲ ಕರ್ಕೊಂಡು ಪಕ್ಕದ ಅರಮನೆಗೆ ಹೋಗಿ ಒಂದು ದೊಡ್ಡ ತೀರ್ಮಾನವನ್ನೇ ತೆಗೆದುಕೊಂಡ್ಬಿಡ್ತಾನೆ. ಇವರೆಲ್ಲ ಕಟ್ಟಾಕಕ್ ಮೊದಲು ನಾವೇ ಕೃಷ್ಣನ್ ಕಟ್ಟಾಕ್ಬಿಡ್ತಾರೆ. ಅವ್ರು ಕಟ್ಟಾಕಿದ್ರೆ ನಾನು ಕಟ್ಟಾಕಿದ್ದಾನೆ ಸಂಧಿ ಮಾಡ್ಕೊತಾರೆ, ಬೇಡ ನೀವೆಲ್ಲ ಇದ್ದೀರಲ್ಲ, ಎಷ್ಟೆಷ್ಟು ಕರ್ಣ ಇದ್ದಾರೆ, ಶಲ್ಯ ಇದ್ದಾರೆ, ದುಶ್ಯಾಸನ ಇದೆ, ಇವರೆಲ್ಲರೂ ಇದ್ದಾರಲ್ಲ, ನೀವೆಲ್ಲ ಸೇರ್ಕೊಳ್ಳಿ, ಹೇಗಾದ್ರೂ ಮಾಡಿ ಕೃಷ್ಣನನ್ನ ಕಟ್ಟೇ ಬಿಡೋಣ, ಏನ್ ಮಾಡ್ತಾರೋ ನೋಡೋಣ ಅಂತ ದುರ್ಯೋಧನ ತೀರ್ಮಾನವನ್ನು ತೆಗೆದುಕೊಂಡು ತನ್ನ ಒಳಗಿರುವಂತಹ ವೀರರಿಗೆಲ್ಲರಿಗೂ ಸಹ ಅಪ್ಪಣೆಯನ್ನು ಕೊಟ್ಬಿಡ್ತಾರೆ. ದುರ್ಯೋಧನನ ಈ ಒಂದು ಮಾತನ್ನ ಕೇಳಿದ ತಕ್ಷಣ ಧೃತರಾಷ್ಟ್ರನಿಗೆ ನಡಕ ಹುಟ್ಟಾಗ್ಬಿಡುತ್ತೆ, ಗಾಂಧಾರಿ ಭಯ ಹೋಗ್ಬಿಡುತ್ತೆ. ಪರಮಾತ್ಮನನ್ನ ಕಟ್ಟುವುದು ಉಂಟೆ, ಇಂತಹ ಮೂಢರ ಜೊತೆ ಸೇರ್ಕೊಂಡು ನನ್ನ ಮಗ ಮರುಳನಂತೆ ಹುಚ್ಚನಂತೆ ಆಡ್ತಾ ಇದ್ದಾರಲ್ಲ, ಏನ್ ಮಾಡೋದು, ಇದನ್ನ ಹೇಗೆ ತಡೆಯೋದು ಅನ್ನೋದು ಅವರಿಗೆ ತುಂಬಾ ಯೋಚನೆ ಆಗೋಗುತ್ತೆ. ಹೇಳ್ತಾನೆ, ಹುಚ್ಚು ಮಗನೇ, ಕೃಷ್ಣನನ್ನ ಕೋಪಗೊಳಿಸಕ್ ಸಾಧ್ಯನಾ? ಅವನ ಮುಂದೆ ನೀನ್ ನಿಂತ್ಕೊಳಕ್ಕಾಗತ್ತಾ? ನಿಂತ್ಕೊಳಕ್ಕೆ ಆಗಲ್ಲ. ಅವನನ್ನ ಕಟ್ತೀನಿ ಅಂತೀಯಲ್ಲ, ಇದು ಎಂತಹ ದುಸ್ಸಾಹಸ, ಖಂಡಿತ ಬೇಡ. ಅವನನ್ನ ಕಟ್ಟುವುದು ನೀಚದ ಕೆಲಸ, ಪರಮ ನೀಚದ ಕೆಲಸ. ಅದೇನಾದ್ರು ಮಾಡಿದ್ರೆ ನಿನಗೆ ಸಾವು ಅನ್ನೋದು ತಪ್ಪೋದೇ ಇಲ್ಲಪ್ಪ, ಬೇಡ ಅಂತ ಮಗನಿಗೆ ಬುದ್ಧಿವಾದವನ್ನು ಹೇಳಿ. ದೇವರಂಗ
ಧೃತರಾಷ್ಟ್ರನಿಂದ ಕೇಳಲಿಲ್ಲ, ಗಾಂಧಾರಿಯಿಂದ ಕೇಳಲಿಲ್ಲ, ವಿದುರ ಅಂತೂ ಬೇಕಾದಷ್ಟು ಕೇಳಲಿಲ್ಲ. ಕೃಷ್ಣ ಎಚ್ಚೆತ್ಕೊಂಡ್ಬಿಟ್ಟ. ಓಹೋ, ಈಗ ದುರ್ಯೋಧನ ದುಸ್ಸಾಹಸಕ್ಕೆ ಕೈ ಹಾಕ್ತಾನೆ ಅಂದ್ಬಿಟ್ಟು ತನ್ನ ವಿಶ್ವರೂಪವನ್ನ ಜಗತ್ತಿಗೆ ತೋರಿಸ್ತಾನೆ. ಹೇಗಾಯ್ತು ಆ ವಿಶ್ವರೂಪ ಅಂದ್ರೆ, ಕೃಷ್ಣನು ಮೈಗೊಡವಿ ನೆಟ್ಟನೆ ನಿಂತನು, ಮಿಂಚಿನ ಬಳ್ಳಿಗಳು ಹುರಿಗೊಂಡವು ಎಂಬಂತೆ 100 ಸೂರ್ಯರು ಅವನ ದೇಹದಿಂದ ಹೊರಬಂದಂತೆ, ಅಥವಾ ಅವನೇ ಸೂರ್ಯನಾದಂತೆ ವಿಶ್ವಕ್ಕೆಲ್ಲ ಪ್ರಕಾಶವನ್ನ ಗೋಚರಿಸೋದಕ್ಕೆ ಪ್ರಾರಂಭ ಆಯಿತು. ಆ ತೇಜಸ್ಸಿನ ಹೊಳೆಯಿಂದ ಇಡೀ ಆಸ್ಥಾನ ಪ್ರಜ್ವಲಿಸಿಬಿಟ್ಟು ಆ ಮಹಾಸಭೆಗೆ ಕೃಷ್ಣ ತನ್ನ ವಿಶ್ವರೂಪವನ್ನು ತೋರಿಸ್ತಾನೆ. ಎಲ್ರಿಗೂ ದಂಗಾಗೋಯ್ತು. ಇದೇನಿದು, ಇವನೇ ಕೃಷ್ಣನ, ಕೃಷ್ಣನೇ ಇವನ, ಸೂರ್ಯನೇ ಇವನ, ಇವನೇ ಸೂರ್ಯನೋ, ಸೂರ್ಯ ಇವನೊಳಗಿದ್ದಾನೋ ಅಥವಾ ಸೂರ್ಯನಿಂದ ಇವನು ಹುಟ್ಟಿದ್ದಾನೋ ಏನು ಗೊತ್ತಾಗಲ್ಲ. ಎಲ್ಲರೂ ಕಕ್ಕ ಬಿಟ್ಟಿಯಾಗಿ ನೋಡ್ತಾ ನಿಂತಿದ್ದಾರೆ. ಜನಕ್ಕೇನು ಗೊತ್ತಾಗಿಲ್ಲ. ಆದ್ರೆ ಅಲ್ಲೇ ಇದ್ರಲ್ಲ ಮಹಾನ್ ಭಾವರು, ವಿದುರ, ಭೀಷ್ಮ, ಮತ್ತೆ ದ್ರೋಣ, ಕೃಪಾಚಾರ್ಯರು, ಇವರೆಲ್ಲರಿಗೂ ಸಹ ಗೊತ್ತಾಯ್ತು ಕೃಷ್ಣ ವಿಶ್ವರೂಪವನ್ನ ತೋರಿಸಿದ. ಇನ್ನು ಇವನನ್ನ ಕಟ್ಟೋದಕ್ಕೆ ದುರ್ಯೋಧನಕ್ಕೆ ಸಾಧ್ಯ ಇಲ್ಲ. ಆದ್ರೆ ಬಿಡ್ತಾ ಇಲ್ಲ. ಕೃಷ್ಣ ಆ ತರ ರೂಪವನ್ನ ತೋರಿಸ್ತಾ ಇದ್ರು ಹಗ್ಗ ತಗೊಂಬನ್ನಿ, ಕಟ್ಟಣ ಕಟ್ಟಣ ಅಂತ ಕರೀತಾ ಇದ್ದಾನೆ ದುರ್ಯೋಧನ. ಅವನ ಮೂಢತನಕ್ಕೆ ಆಸ್ಥಾನದಲ್ಲಿ ಇದ್ದೋರಿಗೆಲ್ಲ ಏನು ಅವನಿಗೆ ಗೊತ್ತೇ ಇಲ್ಲ, ಅವನಿಗೆ ಕಾಣಿಸ್ಲೇ ಇಲ್ಲ. ಆದ್ರೆ ಧೃತರಾಷ್ಟ್ರನ್ ಕಣ್ಕೊಟ್ಟ. ನೋಡಿ, ಇನ್ನೊಂದು ವಿಶೇಷ ಈ ಸಂದರ್ಭದಲ್ಲಿ, ಧೃತರಾಷ್ಟ್ರನಿಗೆ ಭಗವಂತ ಕಣ್ಕೊಡ್ತಾನೆ. ಈ ಸಂದರ್ಭದಲ್ಲಿ ಅಲ್ಲಿ ಕೊಡಲ್ಲ, ಅಲ್ಲಿಲ್ಲ. ಅಲ್ಲಿ ಕಾಣಿಸೋದು ಭೀಷ್ಮರಿಗೆ, ಅರ್ಜುನನಿಗೆ ಮಾತ್ರ ವಿಶ್ವರೂಪ. ಇಲ್ಲಿ ಧೃತರಾಷ್ಟ್ರನಿಗೆ ಕಣ್ ಬರುತ್ತೆ. ಧೃತರಾಷ್ಟ್ರ ಗಾಬರಿ ಆಗ್ಬಿಡ್ತಾನೆ. ಎಂತಹ ರೂಪ! ಅವ್ನು ಕೇಳ್ಕೊತಾನೆ ಭಗವಂತನ, ಸಾಕಪ್ಪ ಸಾಕು, ನಿನ್ನ ಈ ರೂಪವನ್ನ ನೋಡಿದ್ಮೇಲೆ ಮತ್ತೆ ನಾ ಜಗತ್ತಿನಲ್ಲಿ ಇನ್ನೇನೂ ನೋಡೋದ್ ಬೇಕಿಲ್ಲ, ಮತ್ತೆ ನನ್ನ ಕಣ್ ವಾಪಸ್ ತಗೊಂಡ್ಬಿಡು. ಯಾಕೆ? ಮುಂದಿನ ಅನಾಹುತವನ್ನ ನೋಡೋದಕ್ಕೆ ಅವನಿಗೆ ಸಿದ್ಧನಿರ್ಲಿಲ್ಲ. ತನ್ನ ಮಕ್ಕಳ ಸಾವನ್ನ ತಾನೇ ಕೇಳ್ಬೇಕಲ್ಲ ಅನ್ನೋ ದುಃಖ ಅವನಿಗೆ ಜಾಸ್ತಿ ಆಗೋಯ್ತು. ಹಾಗಾಗಿ ಮಿಕ್ಕಿದವರೆಲ್ಲರೂ ಕೃಷ್ಣನನ್ನ ನೋಡ್ತಾ ಪ್ರಾರ್ಥನೆಯನ್ನ ಮಾಡ್ತಾ ಇದ್ರೆ ಧೃತರಾಷ್ಟ್ರ ಕೈ ಮುಗಿದು ಕೇಳ್ಕೊತಾನೆ, ನನ್ನ ರೂಪವನ್ನ ನಿಲ್ಲಿಸು, ವಾಪಸ್ ನನಗೆ ಕಣ್ಣು ತೆಗೆದ್ಬಿಡು ಅಂತ ಹೇಳ್ತಾರೆ. ಇದು ವಿಶ್ವರೂಪದ ಚರಣದುಂಗುಡದಲ್ಲಿ ದೇವರು ತುರುಗಿದರು, ನೊಸಲಿನಲ್ಲಿ ಕಮಲಜನು, ಪುರದಲ್ಲಿ ಅಗ್ಗದ ರುದ್ರನೋ, ಹಾಸ್ಯದೊಡು ಅಗ್ನಿವಾಯುಗಳು, ಬೆರಳದಿಂದ್ರಾದಿಗಳು ನಯನಾಂಬುರು ಬದಲಿದವಿ, ನಾಭಿಗದ ಭವ ವರಭುಜಾಗ್ರಗಳು, ಅಖಿಲ ದಿಗುಪಾಲಕರು ರಂಜಿಸಿತು. ಯಾವ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ? ಎಲ್ಲಾ ದೇವರು ಅವರಲ್ಲೇ ಕಾಣಿಸ್ತಾ ಇದ್ದಾರೆ. ಚರಣದಂಗೂಟದಲ್ಲಿ ದೇವಾದಿ ದೇವತೆಗಳು ತುರುಗಿದರು, ನೊಸಲಿನಲ್ಲಿ ಕಮಲಜ ಬ್ರಹ್ಮ ಕಾಣಿಸ್ಕೊಂಡ, ತೊಡೆಯಲ್ಲಿ ರುದ್ರ, ನಾಸಾಗ್ನಿಯಲ್ಲಿ ಇಂದ್ರರು, ದೇವತೆಗಳು, ದೇವಾದಿಗಳು, ಸುರರು, ಕಿನ್ನರು, ಕಿಪ್ಪುರುಷರು, ಬೆರಳಿನಲ್ಲಿ ನಯನಾಂಬು ರವಿಗಳು, ಸೂರ್ಯ, ಅಷ್ಟು ಗ್ರಹಗಳು ಸಹ ಅವರ ಸುತ್ತ ಸುತ್ತೋದಕ್ಕೆ ಪ್ರಾರಂಭವಾಯಿತು. ಭುಜಾಗ್ರದಲ್ಲಿ ದಿಕ್ಪಾಲಕರು, ಭುಜಗಳಲ್ಲಿ ಅಷ್ಟ ದಿಕ್ಪಾಲಕರು ಶೋಧಿಸಿದ್ರು. ಎಂತಹ ಅದ್ಭುತವಾದಂತಹ ದೃಶ್ಯ! ಸುರರು ಖಚರರು ಕಿನ್ನರರು ಕಿಂಪುರುಷರು, ಅನುಪಮ ಸಿದ್ಧ ವಿದ್ಯಾಧರರು, ವಸುಗಳು, ಮನುಗಳು, ಆದಿತ್ಯರು, ಭುಜಂಗಮರು, ಗರುಡ ಗಂಧ
ಇವರೆಲ್ಲ ಕಾಣಿಸಿದ ಮೇಲೆ ಇನ್ನು ರೋಮಕೂಪ ಇದೆಯಲ್ಲ, ಅವರ ಒಂದೊಂದು ರೋಮದಲ್ಲಿ ಆ ಸುರರು, ಕಿನ್ನರರು, ಕಿಂಪುರುಷರು, ಆದಿತ್ಯರು, ವಸುಗಳು, ನಾವೇನು ಪೂಜೆ ಮಾಡ್ತಾ ಇದೀವಿ ಅಷ್ಟವಸುಗಳು, ಆದಿತ್ಯರು ಎಲ್ಲರೂ ಸಹ ಒಂದೇ ಸತಿಗೆ ಅವರ ದೇಹದಿಂದ ಆಚೆ ಬಂದರು. ದಿಕ್ಪಾಲಕರ ಜೊತೆಗೆ ಒಂದ್ ಕಡೆ ಪಾಂಡವರು, ಒಂದ್ ಕಡೆ ಕೌರವರು, ಅವರು ಕಾಣಿಸೋಕೆ ಶುರುವಾಗ್ಬಿಟ್ರು. ಎಲ್ಲರಿಗೂ ಅಯೋಭಯ, ಏನಾಗ್ತಾ ಇದೆ, ನಾವೆಲ್ಲ ಅವನಲ್ಲಿದ್ದೀವ, ಅವನು ನಮ್ಮೊಳಗೆ ಬಂದಿದ್ದಾನ ಅನ್ನುವಂತಹ ಅನುಮಾನ ಅಲ್ಲಿದ್ದಂತಹ ಸಭಿಕರಿಗೆ ಉಂಟಾಯಿತು. ಅರಳೆ ಮಳೆ ಸೂಸಿದವು ದುಷ್ಟರಾದವರಿಗೆ, ಅಹಂಗಳಿಗೆ ಕೃಷ್ಣ ಕಾಣಿಸ್ಲಿಲ್ಲ. ಅವರೆಲ್ಲ ಕಟ್ಟಾಕುವಂತಹ ಪ್ರಯತ್ನದಲ್ಲೇ ಇದ್ದರು. ಆದರೆ ಅವ್ರಿಗೆ ಗೊತ್ತಾಗ್ತಿಲ್ಲ, ಅವರು ಅಲ್ಲಿ ಕಾಣಿಸ್ತಾ ಇದ್ರು. ಅವನ ನಾಲಿಗೆಯಿಂದ, ದೇಹದಿಂದ ಅಗ್ನಿ ಜ್ವಾಲೆಗಳು, ಪಂಚಭೂತಗಳು ಮತ್ತೆ ಪಂಚ ಅಗ್ನಿಗಳು ಎಲ್ಲವೂ ಸಹ ಬರ್ತಾ ಇತ್ತು. ಅಂದ್ರೆ ಅವ್ರಿಗೆ ಅದ್ಯಾವುದು ಕಾಣಿಸ್ತಾ ಇಲ್ಲ. ಅವನಿಗೆ ಕೃಷ್ಣ ಒಬ್ಬನೇ ಕಾಣಿಸ್ತಾ ಇದ್ದಾನೆ. ಆದ್ರೆ ಅಲ್ಲಿದ್ದಂತಹ ಮಹಾನುಭಾವರು ಯಾರು ಭಕ್ತಿಯಲ್ಲಿ ಮುಳುಗಿದ್ರು ಅವರಿಗೆ ಹೆಂಗ್ ಹೊಗಳಬೇಕು ಕೃಷ್ಣನ ಗೊತ್ತಿಲ್ಲ. ಆಕಾಶದಿಂದ ದೇವ ತರುವಿನ ಹೂಮಳೆ ಸುರಿಯಕ್ಷಣ ಅರಳು ಉದುರಿದವು. ಹೂಗಳು ಒಂದೇ ಸಮವನ್ನ ಮೇಲೆ ಉದುರಕ್ಕೆ ಶುರುವಾಯ್ತು. ಇದ್ಯಾವುದು ದುಷ್ಟನಿಗೆ ಕಾಣಿಸ್ತಿಲ್ಲ. ದುರ್ಯೋಧನಗಾಗ್ಲಿ, ದುಶ್ಯಾಸನಗಾಗ್ಲಿ ಮತ್ಯಾರಿಗೂ ಕಾಣಿಸ್ತಿಲ್ಲ. ಧೃತರಾಷ್ಟ್ರಕ್ಕೆ ಕಾಣಿಸ್ತಿದೆ, ಭೀಷ್ಮ ವಿದುರ, ಸಂಜಯ ಇಂಥವ್ರಿಗೆ ಕಾಣಿಸ್ತಾ ಇದೆಯಾ ಹೊರತು ಅವ್ರಿಗೆ ಯಾರಿಗೂ ಕಾಣಿಸ್ತಾ ಇಲ್ಲ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವರೆಲ್ಲರೂ ಸಹ ಭಕ್ತಿಯ ಭಾವದಲ್ಲಿ ನಿಂತು ಹೇಳ್ತಾ ಇದ್ದಾರೆ. ಆದ್ರೆ ದುರ್ಯೋಧನ ಮಾತ್ರ ಇನ್ನು ಕಟ್ಟುವ ಪ್ರಯತ್ನವನ್ನೇ ಮಾಡ್ತಾ ಇದ್ದಾರೆ. ಅದು ನಿಲ್ಲಿಸ್ತಾನೆ ಇಲ್ಲ ಅವನು. ಇವ್ರು ಯಾರಿಗೂ ಆ ದುರ್ಯೋಧನ ಮಾಡ್ತಾ ಇರುವಂತಹ ಪ್ರಯತ್ನ ಎಷ್ಟು ವಿಫಲ ಅಂತ ಅವ್ರಿಗೆ ತಿಳಿಸಕ್ಕೂ ಸಹ ಬಾಯಿ ಬರ್ತಾ ಇಲ್ಲ. ಆಶ್ಚರ್ಯದಿಂದ ಆ ರೂಪವನ್ನ ನೋಡ್ತಾ ಇದ್ದಾರೆ. ಒಳಗೆ ಒಳೆದನು ಭಕ್ತಿ ಭಾವದಲ್ಲಿ ನಿಂತಿದ್ದಂತಹ ಭೀಷ್ಮ, ದ್ರೋಣ, ವಿದುರ, ಸಂಜಯ ಇವರೆಲ್ಲರೂ ಸಹ ಕೃಷ್ಣನನ್ನ ಸ್ತುತಿಸುತ್ತಾ ಅವನ ಪಾದಕ್ಕೆ ಬಿದ್ದು, ಸರಿ ಈ ಕಳರ್ ಏನ್ ಮಾಡ್ಬೇಕು, ಕಟ್ಟಬೇಕು, ಕಟ್ಟುವ ಪ್ರಯತ್ನ ಮಾಡ್ತಿದ್ದಾರೆ. ನೋಡ್ತಾರೆ ಒಳಗೂ ಕೃಷ್ಣ, ಹೊರಗೂ ಕೃಷ್ಣ, ಸಭೆಯಲ್ಲಿ ನಿಂತವರೆಲ್ಲರೂ ಕೃಷ್ಣ. ಇವನನ್ನ ಕಟ್ಬೇಕಾ, ಅವನನ್ನ ಕಟ್ಬೇಕಾ, ಅವರನ್ನ ಕಟ್ಬೇಕಾ, ಇವನನ್ನ ಕಟ್ಬೇಕು, ಅವರನ್ನ ನೋಡ್ಕೊತಾ ಇದ್ದಾರೆ. ಅವರು ಕೃಷ್ಣನ ಕಾಣಿಸ್ತಾ ಇದ್ದಾರೆ. ಯಾರನ್ನ ಕಟ್ಟುವುದು ಬಿಡುವುದು ಅನ್ನುವಂತಹ ದ್ವಂದ್ವ ಅವರನ್ನ ಎಷ್ಟು ಮಟ್ಟಿಗೆ ಕಾಣಿಸುತ್ತೆ ಇದ್ರೆ, ಒಳಗೆ ಹೊರಗೆ ಇದ್ದ ಆಸ್ಥಾನದವರು, ಸೈನಿಕರು ಎಲ್ಲರೂ ಸಹ ಅವರಿಗೆ ಕೃಷ್ಣನಂತೆ ಕಾಣಿಸ್ತಾ ಇದ್ದಾರೆ. ಆ ಪರಮಾತ್ಮ ಎಲ್ಲರಲ್ಲಿ ಇದ್ದಾನೆ ಅನ್ನೋದಕ್ಕೆ ಇದು ಒಂದು ಉತ್ತಮವಾದಂತಹ ಸಾಕ್ಷಿ. ಎಲ್ಲರೂ ಕಂಗಳನ್ನು ಕರುಣಿಸಿದನು, ಕರುಣಿಸಿದನು ಅಂಧಕೃಪಂಗೆ ಬಳಿಕ ಈ ಕೃಷ್ಣರಾಯನ ಮಂಗಳ ಶ್ರೀ ಮನದಲ್ಲಿಯೇ ನೋಡಿ
ಕಟ್ಟೋದು, ಎಲ್ಲಿಂದ ಕಟ್ಟೋದು, ಯಾವ ಹಂತದಲ್ಲಿ ಕಟ್ಟೋದು, ಹೇಗೆ ಬಂಧಿಸೋದು ಅಂತ ನನಗೆ ಗೊತ್ತಾಗ್ಲಿಲ್ಲ. ಭಾನುಮತಿ ಓಡ್ ಬಂದು ಕೃಷ್ಣನ ಕಾಲಿಗೆ ಬಿದ್ದು, ಅಪ್ಪ ಮಹಾನುಭಾವ, ಸಾಕು, ನಿನ್ನ ಈ ರೂಪದಲ್ಲಿ ನನ್ನ ಕುಲವನ್ನ ಉಳಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ, ನನ್ನ ವಂಶ ನಿರ್ವಂಶ ಆಗೋಗುತ್ತೆ, ದಯವಿಟ್ಟು ನಿನ್ನ ರೂಪವನ್ನ ತೆಗೆದುಬಿಡು. ಗಾಂಧಾರಿ ಕೈ ಮುಗಿದು ಕೇಳ್ಕೊಂಡು, ಕೃಷ್ಣ ಸಾಕು, ನಾವಿನ್ನು ನೋಡಲಾರೆ ಹೋಗಿಲ್ಲ. ಈ ಒಂದು ವಿಶ್ವರೂಪ ದರ್ಶನ ಮಾಡುವಷ್ಟು ನಮ್ಮ ಆತ್ಮ ಅಂತರಂಗ ಶುದ್ಧವಾಗಿಲ್ಲ ತಂದೆ, ನೀನು ಶಾಂತ ರೂಪನಾಗುವುದು. ಧೃತರಾಷ್ಟ್ರ ಅಂತೂ ನನಗೆ ಕಣ್ಣೇ ಬೇಡ, ನೀನು ಕೊಟ್ಟಿದ್ದು ಸಾಕು, ನಿನ್ನ ರೂಪ ನೋಡಿದೆ, ಮತ್ತೆ ಮುಂದಿನದನ್ನ ನೋಡೋದಕ್ಕೆ ನನಗೆ ಖಂಡಿತ ಇಷ್ಟ ಇಲ್ಲ, ದಯವಿಟ್ಟು ಮೊದಲು ಕಣ್ಣನ್ನು ತೆಗೆದುಬಿಡು ಅಂತ ಧೃತರಾಷ್ಟ್ರ ಕೃಷ್ಣನಲ್ಲಿ ಅನಂತವಾಗಿ ಬೇಡ್ಕೊಂಡ.